ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲಪಕ್ಷ 12 ಮಾರ್ಚ್ 2025 ಬುಧವಾರ. ಸೂರ್ಯೋದಯ ಬೆಳಗ್ಗೆ 6:38, ಸೂರ್ಯಾಸ್ತ ಸಂಜೆ 6:36. ಚಂದ್ರೋದಯ ಸಂಜೆ 5:05, ಚಂದ್ರಾಸ್ತ ಬೆಳಗಿನ ಜಾವ 5:48 ಮಾರ್ಚ್ 13. ಇಂದಿನ ತಿಥಿ ತ್ರಯೋದಶಿ ಬೆಳಗ್ಗೆ 9:26 ರವರೆಗೆ, ನಂತರ ಚತುರ್ದಶಿ. ಯೋಗ ಸುಕರ್ಮ ಮಧ್ಯಾಹ್ನ 1 ರವರೆಗೆ, ನಂತರ ಧೃತಿ. ನಕ್ಷತ್ರ ಮಗ ರಾತ್ರಿ 3:48 ಮಾರ್ಚ್ 13 ರವರೆಗೆ, ನಂತರ ಪೂರ್ವ ಫಾಲ್ಗುಣಿ. ಕರ್ಣ ತೈತಿಲ ಬೆಳಗ್ಗೆ 9:11, ಗರಜ ರಾತ್ರಿ 9:50, ನಂತರ ವಣಜ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:53 ರಿಂದ 5:41, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ಬೆಳಗಿನ ಜಾವ 5:17 ರಿಂದ 6:29. ಸಂಧ್ಯಾಕಾಲ ಸಂಜೆ 6:30 ರಿಂದ 7:42, ಅಮೃತಕಾಲ ರಾತ್ರಿ 1:30 ಮಾರ್ಚ್ 13 ರಿಂದ 3:14 ಮಾರ್ಚ್ 13 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:29 ರಿಂದ 1:59, ಯಮಗಂಡ ಕಾಲ ಬೆಳಗ್ಗೆ 7:59 ರಿಂದ 9:29 ರವರೆಗೆ, ವರ್ಜಕಾಲ ಮಧ್ಯಾಹ್ನ 3:10 ರಿಂದ 4:53, ದುರ್ಮುಹೂರ್ತ ಮಧ್ಯಾಹ್ನ 12:05 ರಿಂದ 12:53 ರವರೆಗೆ. ರಾತ್ರಿ 3:48 ಮಾರ್ಚ್ 13 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು ಭರಣಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖಿ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು ಅಶ್ವಿನಿ, ಕೃತ್ತಿಕ, ರೋಹಿಣಿ, ಆರ್ದ್ರ, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಮೂಲ, ಉತ್ತರಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ, ಮೀನ. ಇಂದಿನ ರಾಶಿ ಭವಿಷ್ಯ ಮೇಷರಾಶಿ. ಇಂದು ನಿಮ್ಮ ಮಕ್ಕಳ ನಡತೆ ನಿಮಗೆ ಸಂತೋಷವನ್ನುಂಟು ಮಾಡುವುದು. ಕುಟುಂಬದಲ್ಲಿ ಶಾಂತಿ ಮತ್ತು ಸಮಾಧಾನ ನೆಲೆಸುವುದು. ಮಂತ್ರಸಿದ್ಧಿಗೆ ದಿನ ಶುಭವಾಗಿದೆ. ಮಂತ್ರ ಜಪ ಪ್ರಾರಂಭಿಸಬಹುದು ಮತ್ತು ಅಂತಿಮ ಫಲಿತ ಕಾಣಬಹುದು. ವಿದ್ಯಾರ್ಥಿಗಳು ಓದಿನ ಮೇಲೆ ಹೆಚ್ಚು ಗಮನ ವಹಿಸಬೇಕು. ಖರ್ಚುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುವಿರಿ. ನಿಮ್ಮ ಸಂಗಾತಿಯೊಂದಿಗೆ ಅನ್ಯೋನ್ಯತೆ ಇರುವುದು ಮತ್ತು ಸಂಗಾತಿಗೆ ಗಿಫ್ಟ್ ಖರೀದಿಸಬಹುದು. ವೃಷಭ ರಾಶಿ. ಇಂದು ಯಾವ ವಿವಾದಗಳಿಗೂ ಹೋಗದಿರಿ. ಮಾತುಗಳಲ್ಲಿ ಕಠಿಣತೆಯನ್ನು ನಿಗ್ರಹಿಸಿ. ಇಂದು ಸಂದರ್ಭಗಳು ನೀವು ಚಿಂತಿಸುವಂತ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಬಹುದು. ಹಣಕಾಸಿನ ನಷ್ಟವಾಗುವ ಸಾಧ್ಯತೆಯಿದೆ. ಎಚ್ಚರದಿಂದ ಹೂಡಿಕೆ ಮಾಡಿ. ಜನ ನಿಮ್ಮ ಸಲಹೆಗಳನ್ನು ವಿರೋಧಿಸಬಹುದು. ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಗೌರವ ದೊರೆಯುವುದು. ವಾಹನ ಚಾಲನೆಯಲ್ಲಿ ಎಚ್ಚರವಿರಲಿ, ಇಲ್ಲದಿದ್ದಲ್ಲಿ ಸಮಸ್ಯೆಗಳು ಉಂಟಾಗಬಹುದು. ಮಿಥುನ ರಾಶಿ. ಈ ದಿನ ನಿಮಗೆ ಯಶಸ್ಸು ಕೊಡುವ ದಿನ. ನಿಮ್ಮ ಎಲ್ಲಾ ವಿಷಯ ಮತ್ತು ಕೆಲಸದಲ್ಲಿ ಯಶಸ್ವಿಯಾಗುವಿರಿ. ಸಹೋದ್ಯೋಗಿಗಳ ಸಹಕಾರ ಮತ್ತು ಅಧಿಕಾರಿಗಳ ಬೆಂಬಲ ದೊರೆಯುವುದು. ಹೊಸ ಕೆಲಸಗಳನ್ನು ಪ್ರಾರಂಭಿಸಲು ತುಂಬಾ ಉತ್ತಮವಾಗಿದೆ. ನಿಮ್ಮ ವ್ಯಕ್ತಿತ್ವ ಮತ್ತು ನಡೆನುಡಿಗೆ ಜನ ನಿಮ್ಮನ್ನು ಮೆಚ್ಚುವರು. ಮಿತ್ರರು ಮತ್ತು ಕುಟುಂಬದವರೊಂದಿಗೆ ಉತ್ತಮ ಸಮಯ ಕಳೆಯುವಿರಿ. ನಿಮ್ಮ ಆರೋಗ್ಯ ಸಮಸ್ಯೆಗಳು ಸುಧಾರಿಸುವುದು. ಕಟಕ ರಾಶಿ. ಮನೆಯಲ್ಲಿ ಸಂತೋಷಕರ ವಾತಾವರಣವಿರುವುದು. ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದವರಿಗೆ ದಿನ ಅನುಕೂಲಕರವಾಗಿದೆ. ಇಂದು ಯಾವುದೇ ಸಾಲಗಳನ್ನು ತೆಗೆದುಕೊಳ್ಳಬೇಡಿ. ಹಾಗೆ ನಿಮ್ಮ ನೆರೆಹೊರೆಯವರೊಡನೆ ಜಗಳಗಳಿಗೆ ಹೋಗಬೇಡಿ. ಇಂದು ಹೆಚ್ಚಿನ ವಿಶ್ರಾಂತಿಯ ಅವಶ್ಯಕತೆ ಇರುವುದು. ಭಾಷಣಕಾರರು, ವಾಗ್ಮಿಗಳು ಮತ್ತು ಸಂಗೀತಗಾರರಿಗೆ ಸಮಯ ಉತ್ತಮವಾಗಿದೆ. ನಿಮ್ಮ ಕೆಲಸಗಳಲ್ಲಿ ಹೊರಗಿನವರು ತಲೆದೋರಬಹುದು. ಸಿಂಹ ರಾಶಿ. ನೀವು ಅಂದುಕೊಂಡಂತ ಕೆಲಸಗಳು ನೆರವೇರುವವು. ಇಂದು ವೃತ್ತಿಯಲ್ಲಿ ನಿಮ್ಮ ಸಾಮರ್ಥ್ಯ ಮತ್ತು ನೈಪುಣ್ಯವನ್ನು ಪ್ರದರ್ಶಿಸುವಿರಿ. ಕುಟುಂಬದಲ್ಲಿ ಎಲ್ಲರೂ ಸಹಕಾರ ಮತ್ತು ಸಮಾಧಾನದಿಂದ ಇರುವರು. ಮನೆಯ ಖರ್ಚುಗಳಲ್ಲಿ ಇಳಿಕೆಯಾಗುವುದು. ಇಂದು ನಿಮಗೆ ಪ್ರಿಯವಾದ ಕೆಲಸವನ್ನು ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸುವಿರಿ. ಮುಖ್ಯ ನಿರ್ಧಾರ ತೆಗೆದುಕೊಳ್ಳಲು ಹೊಸ ಕೆಲಸ ಮತ್ತು ಹೂಡಿಕೆಗೆ ಅನುಕೂಲಕರ ದಿನ. ಕನ್ಯಾ ರಾಶಿ. ಇಂದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಉತ್ತಮ. ತೆಗೆದುಕೊಂಡಲ್ಲಿ ನಷ್ಟವಾಗುವ ಸಾಧ್ಯತೆಯಿದೆ.
ಅತಿಯಾದ ಚಿಂತೆ, ಆತಂಕ ಮಾನಸಿಕ ಶಾಂತಿಗೆ ಭಂಗ ತರಬಹುದು. ಹಾಗಾಗಿ ನಿಮ್ಮಲ್ಲಿ ಇಂದು ನಕಾರಾತ್ಮಕ ಯೋಚನೆಗಳು ಬರಬಹುದು. ಕೆಲವು ಅನಿರೀಕ್ಷಿತ ವೆಚ್ಚಗಳಾಗುವುದು. ಹಾಗಾಗಿ ಹಣದ ಕೊರತೆ ಎದುರಿಸಬೇಕಾಗಬಹುದು. ಸಮಯಕ್ಕೆ ಆಹಾರ ಸ್ವೀಕರಿಸಿ, ಪೋಷಕ ಆರೋಗ್ಯದ ಕಡೆ ಗಮನವಹಿಸಿ. ತುಲಾರಾಶಿ, ಈ ದಿನ ನಿಮಗೆ ತುಂಬಾ ಅನುಕೂಲಕರವಾಗಿದೆ. ಇಂದು ನೀವು ಹೊಸ ಕಾರ್ಯಗಳಿಗೆ ಮತ್ತು ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅವಿವಾಹಿತರಿಗೆ ವಿವಾಹದ ಪ್ರಸ್ತಾವನೆಗಳು ಬರಬಹುದು. ವ್ಯಾಪಾರವನ್ನು ವಿಸ್ತರಿಸುವ ಆಲೋಚನೆ ಮಾಡಬಹುದು. ವೃತ್ತಿ ಮತ್ತು ದಾಂಪತ್ಯ ಜೀವನ ಉತ್ತಮ ಮತ್ತು ಸ್ಥಿರವಾಗಿರುತ್ತದೆ. ಸಮಯಕ್ಕೆ ಎಲ್ಲಾ ಕೆಲಸಗಳು ಪೂರ್ಣಗೊಳ್ಳುವವು. ಹೂಡಿಕೆಗೆ ದಿನ ಉತ್ತಮವಾಗಿದೆ. ಈ ದಿನ ಶುಭ ಸುದ್ದಿ ಕೇಳಬಹುದು. ವೃಶ್ಚಿಕ ರಾಶಿ, ಕುಟುಂಬದವರೊಡನೆ ಸಂತೋಷದ ಸಮಯವನ್ನು ಕಳೆಯಲಿದ್ದೀರಿ. ಹೊಸ ಕೆಲಸ ಮತ್ತು ವ್ಯಾಪಾರಕ್ಕೆ ದಿನ ಅನುಕೂಲಕರವಾಗಿದೆ. ಕೆಲಸಕ್ಕಾಗಿ ನೀವು ಇಂದು ಇಂಟರ್ವ್ಯೂಗಳಿಗೆ ಹೋಗಬಹುದು. ಕೆಲಸದ ಸ್ಥಳದಲ್ಲಿ ಹೊಸ ವಿಧಾನಗಳನ್ನು ಬಳಸಬಹುದು. ಇಂದು ಜನ ನಿಮ್ಮ ಗುಣವನ್ನು ಹೊಗಳುವರು ಹಾಗೂ ನಿಮ್ಮ ಸಕಾರಾತ್ಮಕತೆಯನ್ನು ಅಭಿನಂದಿಸುವರು. ಮನೆಯಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸಿರುವುದು. ಧನುರಾಶಿ, ಈ ದಿನ ಅನುಕೂಲಕರವಾಗಿದೆ. ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ವಿಯಾಗುತ್ತೀರಿ. ಇಂದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸಬಹುದು. ಸಂಜೆ ಒಡಹುಟ್ಟಿದವರೊಂದಿಗೆ ನಿರ್ದಿಷ್ಟ ವಿಷಯಗಳನ್ನು ಚರ್ಚಿಸುವಿರಿ. ಇಂದು ವ್ಯವಹಾರಗಳಲ್ಲಿ ಲಾಭವಾಗುವುದು. ಮಹಿಳೆಯರು ಮನೆಯ ಕೆಲಸಗಳಲ್ಲಿ ನಿರತರಾಗುವಿರಿ. ಪಿತ್ರಾರ್ಜಿತ ವ್ಯಾಪಾರದಲ್ಲಿ ಹೆಚ್ಚಿನ ಯಶಸ್ಸು ಕಾಣುವ ಸಂಭವವಿದೆ. ವೈವಾಹಿಕ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನವಿರುವುದು. ಮಕರ ರಾಶಿ, ಈ ದಿನ ನಿಮಗೆ ಅಷ್ಟು ಸಹಕರಿಸುವುದಿಲ್ಲ. ಹಾಗಾಗಿ ದಿನವನ್ನು ಶಾಂತಿ ಸಮಾಧಾನಕರವಾಗಿ ಕಳೆಯಿರಿ. ಯಾವುದೇ ವಿವಾದಗಳಿಗೆ ಹೋಗಬೇಡಿ. ನ್ಯಾಯಾಲಯದ ಪ್ರಕರಣಗಳಲ್ಲಿ ಸಿಲುಕಬಹುದು. ಆಲಸ್ಯ ಮತ್ತು ಸೋಮಾರಿತನವಿರುವುದು. ಯಾವ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳದಿರುವುದು ಒಳಿತು. ನಿಮ್ಮಲ್ಲಿ ಉದ್ವಿಗ್ನತೆ, ಅವಮಾನ ಮತ್ತು ಸೋತಂತ ಮನೋಭಾವನೆ ಕಾಡುವುದು. ಎಲ್ಲಾ ಎದುರಿಸುವ ಮನೋಧೈರ್ಯದಿಂದ ಮುಂದುವರೆಯಿರಿ. ಕುಂಭರಾಶಿ, ಅದೃಷ್ಟ ನಿಮ್ಮ ಪರವಾಗಿದೆ. ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಎಲ್ಲರ ಗಮನ ಸೆಳೆಯುವುದು. ಸಂಗಾತಿಯೊಡನೆ ನಿಮ್ಮ ಬಾಂಧವ್ಯ ದೃಢವಾಗುವುದು. ಕುಟುಂಬದವರನ್ನು ಶಾಪಿಂಗ್ಗೆ ಕರೆದೊಯ್ಯುವಿರಿ. ಆಸ್ತಿ ಮಾರಾಟದ ವಿವಾದಗಳು ಪರಿಹಾರವಾಗುವುದು. ಬಾಕಿ ಉಳಿದ ವಿಷಯಗಳು ಬಗೆಹರಿದು ಮನಸ್ಸಿಗೆ ಸಂತೋಷವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶ ಪಡೆಯುವರು. ಮೀನರಾಶಿ, ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಗಳಿಸುವ ಸಾಧ್ಯತೆಯಿದೆ. ವೃತ್ತಿ ಸ್ಥಳದಲ್ಲಿ ಎಲ್ಲರಿಗೂ ಸಹಕಾರಿಯಾಗಿರುತ್ತೀರಿ ಹಾಗೂ ನಿಮ್ಮ ಜವಾಬ್ದಾರಿಗಳನ್ನು ಸುಲಭವಾಗಿ ನಿಭಾಯಿಸುವಿರಿ. ಯಾರಿಗೂ ಇಂದು ಸಾಲವನ್ನು ನೀಡಬೇಡಿ. ನಿಮ್ಮ ತಂದೆಯವರ ಆರೋಗ್ಯದ ಬಗ್ಗೆ ಗಮನವಹಿಸಿ. ಮನೆಗೆ ಹೊಸ ವಸ್ತುಗಳನ್ನು ಖರೀದಿಸಬಹುದು. ಸೃಜನಶೀಲ ಕೆಲಸಗಳಲ್ಲಿ ಹೆಚ್ಚಿನ ಆಸಕ್ತಿ ಹೊಂದಿರುತ್ತೀರಿ. ಯಾರೊಂದಿಗೂ ವಿವಾದಗಳಲ್ಲಿ ತೊಡಗಬೇಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.